ಜಿಕೆ ಉದಯ ಕೋಚಿಂಗ್ ಸೆಂಟರ್ಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇಂದಿನ ತರಗತಿಯಲ್ಲಿ ಫ್ರಾಕ್ಷನ್ ಭಿನ್ನರಾಶಿಯ ಬಗ್ಗೆ ಕೆಲವು ಪ್ರಶ್ನೆಗಳು ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ನೋಡಿ 2/4 ಅಂತ ಇದೆ. ಈ 2/4 ಅನ್ನ ಹೇಗ್ ಬರೆದ್ರು ಅಂದ್ರೆ ಒಂದು ಓಲ್ ಪಾರ್ಟ್ ಅಂದ್ರೆ ಈಗ ಒಂದು ಪೂರ್ಣ ರೊಟ್ಟಿ ಅಂತ ಅನ್ಕೊಳ್ಳಿ. ಈ ರೊಟ್ಟಿಯನ್ನ 4 ಭಾಗವನ್ನ ಮಾಡಿದ್ದಾರೆ. ಅದರಲ್ಲಿ 2 ಭಾಗವನ್ನ ನಿನ್ನ ಸ್ನೇಹಿತರಿಗೆ ಕೊಟ್ಟಿದೀಯಾ, ಇನ್ನ ನಿನಗೆ 2 ಪಾರ್ಟ್ಸ್ ಉಳಿದಿದೆ. ಇಲ್ಲಿ ನೋಡು, ಒಂದು ಪೂರ್ಣ ರೊಟ್ಟಿಯನ್ನ ಟೋಟಲ್ ಈಕ್ವಲ್ ಎಷ್ಟು ಪಾರ್ಟ್ ಆಗಿ ಮಾಡಿದೀವಿ? ಟೋಟಲ್ ಎಷ್ಟು ಈಕ್ವಲ್ ಪಾರ್ಟ್ ಆಗಿ ಮಾಡಿದೀವಿ? 4 ಈಕ್ವಲ್ ಪಾರ್ಟ್ ಆಗಿ ಮಾಡಿದೀವಿ. ಅದರಲ್ಲಿ 2 ಪಾರ್ಟ್ ಅನ್ನ ನಾವು ಬೇರೆಯವ್ರಿಗೆ, ನನ್ನ ಸ್ನೇಹಿತರಿಗೆ ಕೊಟ್ಟಿದ್ದೀವಿ. ಕೊಟ್ಟಿರ್ತಕ್ಕಂಥದನ್ನ ಮೇಲ್ ಬರ್ದಿದೀವಿ. ಟೋಟಲ್ ಪಾರ್ಟ್ ಒಂದು ಓಲ್ ನಂಬರ್ ಅಲ್ಲಿ, ಒಂದು ಪೂರ್ಣ ರೊಟ್ಟಿಯಲ್ಲಿ ಎಷ್ಟು ಭಾಗ ಮಾಡಿದೀವಿ? 4 ಭಾಗ. ಅಂದ್ರೆ ಈಕ್ವಲ್ ಪಾರ್ಟ್ ಆಗಿ ಮಾಡಿರಬೇಕು. ಆ ಟೋಟಲ್ ಪಾರ್ಟ್ ಅನ್ನ ಕೆಳಗಡೆ ಬರ್ದಿದ್ದೀವಿ. ಅದಾಯ್ತಲ್ಲ, ಇದನ್ನ ಅರ್ಥ ಮಾಡ್ಕೊಂಡಿರಿ. ಇದ್ರ ಮೇಲೆ ಬರ್ತಕ್ಕಂತಹ ಕೆಲವು ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವೀಗ ನೋಡಿ. ಇಲ್ಲೊಂದು ಪ್ರಶ್ನೆ ನೋಡಿ, ಒಂದು ಬಕೆಟ್ ನಲ್ಲಿ 20 ಲೀಟರ್ಗಳಷ್ಟು ನೀರು ಹಿಡಿಯಬಲ್ಲದು. ಅದರ 5ನೇ 3 ಭಾಗವು ತುಂಬಿದೆ, ಆಲ್ರೆಡಿ ತುಂಬಿಟ್ಟಿದೆ. ಆ ಬಕೆಟ್ ಅನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಲೀಟರ್ ನೀರು ಅಗತ್ಯವಿದೆ? ನೋಡಿ, ಒಂದು ಬಕೆಟ್ ಇದೆ ಮಕ್ಕಳ. ಆ ಬಕೆಟ್ ಅಲ್ಲಿ ನೋಡಿ, ನಾನು ಆಗ್ಲೇ ಒಂದು ಹೇಳಿದ್ದೆ ರೊಟ್ಟಿ ಹೇಳ್ಬೇಕಾದ್ರೆ, ಆ ಬಕೆಟ್ ಅನ್ನು ಎಷ್ಟು ಸಮಭಾಗವಾಗಿ ಮಾಡಿದ್ದಾರೆ? 5 ಸಮಭಾಗಗಳಾಗಿ ಮಾಡಿದ್ದಾರೆ. 1 2 3 4 5 ಸಮಭಾಗಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 5ನೇ 3 ಭಾಗವು ತುಂಬಿದೆ. 5ರಲ್ಲಿ 3 ಭಾಗ ಏನಾಗಿದೆ? ಆಲ್ರೆಡಿ ನೀರಿದೆ. ಇನ್ನು 2 ಭಾಗ ಅಷ್ಟೇ ನಾವು ನೀರನ್ನ ಹಾಕ್ಬೇಕು. ಟೋಟಲ್ ಎಷ್ಟು ನೀರಿದೆ ಇದರಲ್ಲಿ? 20 ಲೀಟರ್ ನೀರಿದೆ. ಈ 20 ಲೀಟರ್ ನೀರನ್ನ ಎಷ್ಟು ಸಮಭಾಗವಾಗಿ ಮಾಡಿದ್ದಾರೆ? 5 ಸಮಭಾಗವಾಗಿ ಮಾಡಿದ್ದಾರೆ. ಹಾಗಾದ್ರೆ ಒಂದು ಭಾಗದಲ್ಲಿ ಎಷ್ಟು ನೀರು ಇರುತ್ತೆ? 20ಅನ್ನ 5ರಿಂದ ಭಾಗಿಸ್ ನೋಡಿ. 5 4 20. ಹಾಗಾದ್ರೆ ನಮಗೆ ಒಂದು ಭಾಗದಲ್ಲಿ ಎಷ್ಟು ನೀರಿದೆ? 4. ಈ ಭಾಗದಲ್ಲೂ 4, ಈ ಭಾಗದಲ್ಲೂ 4, ಈ ಭಾಗದಲ್ಲೂ 4, ಈ ಭಾಗದಲ್ಲೂ 4 ಲೀಟರ್ ನೀರು ಹಿಡಿಯುತ್ತೆ. ಹಾಗಾದ್ರೆ 3 ಭಾಗ ನೀರಿದೆ. ಹಾಗಾದ್ರೆ ಎಷ್ಟು ಭಾಗ ಇದೆ? 3 ಭಾಗ. 4 3 ಎಷ್ಟು? 12 ಲೀಟರ್ ನೀರಿದೆ. ನಾವೀಗ ಹಾಕ್ಬೇಕಾಗಿರೋದು ಎಷ್ಟು? 8 ಲೀಟರ್ ನೀರನ್ನ, 8 ಲೀಟರ್ ನೀರನ್ನ ಹಾಕ್ಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್, ಒಂದು ಪಾತ್ರೆಯ 5ನೇ 1 ಭಾಗವು ನೀರಿನಿಂದ ತುಂಬಿಕೊಂಡಿದೆ. ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು 40 ಲೀಟರ್ ನೀರು ಬೇಕಾಗಿದೆ. ಹಾಗಾದರೆ ಆ ಪಾತ್ರೆಯ ಗಾತ್ರ ಅಂದ್ರೆ ಅದು ಪಾತ್ರೆಗೆ ಎಷ್ಟು ಲೀಟರ್ ನೀರನ್ನ ಹಿಡಿಯುತ್ತೆ? ಇಲ್ಲಿ ನೋಡಿ, ಒಂದು ಪಾತ್ರೆನ ಎಷ್ಟು ಅಂತ ಕೊಟ್ಟಿದ್ದಾರೆ? ಡಿನಾಮಿನೇಟರ್ ಛೇದ ಎಷ್ಟು ಕೊಟ್ಟಿದ್ದಾರೆ? 5. ಅಂದ್ರೆ ಆ ಪಾತ್ರೆನ ಎಷ್ಟು ಭಾಗ ಮಾಡಿರ್ತಾರೆ? 5 ಭಾಗ ಮಾಡಿರ್ತಾರೆ. 1 ಭಾಗ, 2 ಭಾಗ, 3 4 5 ಭಾಗ ಮಾಡಿದ್ದಾರೆ. 5ರಲ್ಲಿ ಆಲ್ರೆಡಿ 1 ಭಾಗ ನೀರು ಇದೆ. ಇನ್ನ ಇದಕ್ಕೆ 40 ಲೀಟರ್ನ ನೀರು ಹಾಕ್ತಾರೆ. ಉಳಿದಿರ್ತಕ್ಕಂಥ 4 ಭಾಗಕ್ಕೆ, ಉಳಿದಿರುವ 4 ಭಾಗಕ್ಕೆ 40 ಲೀಟರ್ ನೀರನ್ನ ಹಾಕ್ತಾ ಇದ್ದಾರೆ. 4 ಭಾಗಕ್ಕೆ 40 ಲೀಟರ್ ಆದ್ರೆ ಒಂದು ಭಾಗಕ್ಕೆ ಎಷ್ಟಾಯ್ತು? ಒಂದು ಭಾಗಕ್ಕೆ ಎಷ್ಟಾಯ್ತು? 10 ಲೀಟರ್ ಆಯ್ತು. ಈ ಭಾಗಕ್ಕತ್ತು, ಈ ಭಾಗಕ್ಕತ್ತು, ಈ ಭಾಗಕ್ಕತ್ತು, ಈ ಭಾಗಕ್ಕತ್ತು. ಟೋಟಲ್ 4 ಪಾರ್ಟ್ ಇಂದ 40 ಲೀಟರ್ಸ್ ನೀರನ್ನ ಹಾಕಿದ್ದಾರೆ. ಉಳಿದಿರ್ತಕ್ಕಂಥ ಒಂದು ಪಾರ್ಟ್, ಮೊದಲೇ ಇರ್ತಕ್ಕಂಥ ಒಂದು ಪಾರ್ಟ್, ಅಲ್ಲಿ ನೀರು ಎಷ್ಟಿದೆ? ಇದಕ್ಕೂ ಈಕ್ವಲ್ ಪಾರ್ಟ್ ಅಂದ್ಮೇಲೆ ಇದಕ್ಕೂ ಕೂಡ 10 ಲೀಟರ್ ಇರುತ್ತೆ ತಾನೆ. ಹಾಗಾದ್ರೆ ಅದು ಇಡೀ ಪಾತ್ರೆ ಎಷ್ಟು ಲೀಟರ್ನ ನೀರು ಹಿಡಿಯುತ್ತೆ? ಟೋಟಲ್ 50 ಲೀಟರ್ಸ್ ನೀರನ್ನ ಹಿಡಿಯುತ್ತೆ. ಒಂದು ಪಾರ್ಟ್ ಅಲ್ಲಿ 10 ಆದ್ರೆ 5 ಪಾರ್ಟ್ ಅಲ್ಲಿ 50 ಲೀಟರ್ಸ್ ಆಯ್ತು. ನೋಡಿ, ಇದನ್ನ ನಾವು ಲೆಕ್ಕ ಮಾಡೋದೇ ಬೇಕಾಗಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು, ನಾವು ಹಾಗೆ ಆನ್ಸರ್ ಅನ್ನ ಹಾಕ್ಬೋದು. ಇನ್ನೊಂದು ಪ್ರಶ್ನೆ, ರಾಮುವಿನ ಹತ್ತಿರ 80 ತೆಂಗಿನಕಾಯಿಗಳಿದ್ದವು. 4ನೇ 1 ಭಾಗ ಮಾರಾಟವಾದರೆ ಉಳಿದ ತೆಂಗಿನಕಾಯಿಗಳೆಷ್ಟು? 4ರಲ್ಲಿ 1 ಮಾರಾಟವಾದರೆ ಉಳಿದ ತೆಂಗಿನಕಾಯಿಗಳೆಷ್ಟು? ಮಕ್ಕಳ, ಒಟ್ಟು ತೆಂಗಿನಕಾಯಿಗಳು ಎಷ್ಟಿದೆ ಅಲ್ಲಿ? 80 ತೆಂಗಿನಕಾಯಿಗಳಿದೆ. ಅದರನ್ನ ಇದು ಏನು ಛೇದ 4 ಇದ್ರೆ, ಡಿನಾಮಿನೇಟರ್ 4 ಇದ್ರೆ ಏನಂತ? ಸಮವಾಗಿ 4 ಭಾಗ ಮಾಡಿದ್ದಾರೆ ಅಂತ. 80ನ್ನ ಸಮವಾಗಿ 4 ಭಾಗ ಮಾಡಿದ್ದಾರೆ ಅಂದ್ರೆ ಎಷ್ಟೆಷ್ಟು ಉಳಿತವೆ ತೆಂಗಿನಕಾಯಿಗಳು? 4 20s 80. ಅಂದ್ರೆ 20. ಒಂದು ಭಾಗದಲ್ಲಿ 20 ತೆಂಗಿನಕಾಯಿಗಳಿದೆ. 80ನ್ನು 4 ಭಾಗ ಮಾಡಿದ್ರೆ
20 4 ಭಾಗಗಳಾಗ್ತವೆ. ಅದರಲ್ಲಿ ಒಂದು ಭಾಗ ಮಾರಾಟ ಆಗಿದೆ, ಒಂದು ಭಾಗ ಮಾರಾಟ ಆಗಿದೆ. ಉಳಿದ ತೆಂಗಿನಕಾಯಿಗಳೆಷ್ಟು? 60 ತೆಂಗಿನಕಾಯಿಗಳು. ಎಷ್ಟು? ಉಳಿದ ತೆಂಗಿನಕಾಯಿಗಳೆಷ್ಟು? 60. 4ರಲ್ಲಿ ಒಂದು ಭಾಗ ಮಾರಾಟ ಆಗಿದೆ, ಉಳಿದಿರ್ತಕ್ಕಂಥದ್ದು 3 ಭಾಗ. 3 ಭಾಗದಲ್ಲಿ ಎಷ್ಟು ತೆಂಗಿನಕಾಯಿಗಳಿದೆ? 60 ತೆಂಗಿನಕಾಯಿಗಳಿದೆ. ಅಂದ್ರೆ ಪೂರ್ಣ ಅಲ್ಲಿರ್ತಕ್ಕಂತಹ ವಸ್ತುವನ್ನ ಎಷ್ಟು ಸಮಭಾಗವಾಗಿ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಈಸಿಯಾಗಿ ನಾವು ಆನ್ಸರ್ ಅನ್ನ ಹೇಳ್ಬೋದು. ಒಂದು ಮೀನಿನ ತೊಟ್ಟಿಯನ್ನ ಪೂರ್ತಿಯಾಗಿ ತುಂಬಿಸಿದಾಗ 45 ಲೀಟರ್ ನೀರು ಹಿಡಿಯುತ್ತದೆ. ಅದನ್ನ 9ರಲ್ಲಿ 4 ಭಾಗದಷ್ಟು ತುಂಬಿಸಲಾಗಿದೆ. ಅದರಿಂದ 5/2 ನೀರನ್ನ ಹೊರತೆಗೆದರೆ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಹೆಚ್ಚು ನೀರು ಸೇರಿಸಬೇಕು? ನೋಡಿ, ಕ್ವಶನ್ ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಮೊದಲು ನೋಡಿ, ಒಂದು ಮೀನಿನ ತೊಟ್ಟಿಯನ್ನ ಪೂರ್ತಿಯಾಗಿ ತುಂಬಿಸಿದಾಗ, ಒಂದು ಮೀನ್ ತೊಟ್ಟಿನ ಪೂರ್ತಿ ತುಂಬಿಸಿದ್ರೆ ಎಷ್ಟು ಲೀಟರ್ ನೀರು ಹಿಡಿತದೆ? ಅಲ್ಲಿ 45 ಲೀಟರ್ಸ್ ನೀರು ತುಂಬ್ತಾ ಇದೆ. ಅದನ್ನ 9ರಲ್ಲಿ 4 ನೀರನ್ನು ತುಂಬಿಸಿದಾರೆ ಆಲ್ರೆಡಿ. ಆ ಒಂದು ನೀರಿನ ಟ್ಯಾಂಕ್ ಅನ್ನ 9 ಭಾಗ ಮಾಡಿಕೊಂಡು ಅದರಲ್ಲಿ 4 ಭಾಗ ನೀರನ್ನ ತುಂಬಿಸಿದ್ದಾರೆ. 1 2 3 4 5 6 7 8 9 ಅಲ್ಲಿ 4 ಪಾರ್ಟ್ ನೀರನ್ನ ತುಂಬಿಸಿದ್ದಾರೆ. 1 2 3 4. ಈಗ 45 ಲೀಟರ್ ಅನ್ನ 9 ಭಾಗಗಳಾಗಿ ಸಮಭಾಗಗಳಾಗಿ ಮಾಡಿದಾಗ ಎಷ್ಟು ಲೀಟರ್ ಬರುತ್ತೆ? ಒಂದೊಂದು ಭಾಗಕ್ಕೆ ಎಷ್ಟು ಲೀಟರ್ ಬರುತ್ತೆ ನೋಡಿ. 45 ಅನ್ನ 9 ಈಕ್ವಲ್ ಪಾರ್ಟ್ ಮಾಡಿದಾಗ 9 5 45, ಅಂದ್ರೆ ಒಂದೊಂದು ಪಾರ್ಟ್ ಅಲ್ಲಿ ಎಷ್ಟೆಷ್ಟು ಲೀಟರ್ ಇದೆ? 5 ಲೀಟರ್ ಇದೆ. ಅದರಲ್ಲಿ 4 ಪಾರ್ಟ್ಗೆ ನೀರನ್ನು ತುಂಬಿಸಿದ್ದಾರೆ. ಅಂದ್ರೆ ಟೋಟಲ್ ಎಷ್ಟು ನೀರು ಇದೆ? ಹಾಗಾದ್ರೆ 20 ಲೀಟರ್ಸ್ ಇದೆಯಾ? 20 ಲೀಟರ್ಸ್ ಇದೆ. 9ರಲ್ಲಿ 4 ಭಾಗವಷ್ಟು ನೀರನ್ನು ತುಂಬಿದ್ದಾರೆ. ಅಂದ್ರೆ ಒಂದು ಭಾಗಕ್ಕೆ 5 ಲೀಟರ್ ಆದ್ರೆ 4 ಭಾಗಕ್ಕೆ 20 ಲೀಟರ್ ಇದೆ. ಮತ್ತೆ ಏನ್ ಕೊಟ್ಟಿದ್ದಾರೆ? ಅದರಿಂದ ಈ 20 ಲೀಟರ್ಸ್ ಇಂದ 5/2 ನೀರನ್ನ ಹೊರತೆಗೆದರೆ ಈ 20 ಲೀಟರ್ ಅನ್ನ 5 ಸಮಭಾಗ ಮಾಡಿ ಅದರಲ್ಲಿ 2 ಭಾಗವನ್ನು ನೀರನ್ನ ಹೊರತೆಗಿಬೇಕು. ಅಂದ್ರೆ 20ಅನ್ನ 5 ಸಮಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 5 4 20. ಒಂದೊಂದು ಭಾಗಕ್ಕೆ 4 ಲೀಟರ್ ಬರುತ್ತೆ ಮಕ್ಕಳ. 20 ಲೀಟರ್ ಅನ್ನ ನಾವು 5 ಸಮಭಾಗವನ್ನು ಮಾಡಿದ್ರೆ 1 2 3 4 5, ಒಂದೊಂದು ಪಾರ್ಟ್ ಅಲ್ಲಿ 4 ಲೀಟರ್ ಇದೆ ಮಕ್ಕಳ. ಅದರಲ್ಲಿ 2 ಪಾರ್ಟ್ ಅನ್ನ ಹೊರಗಡೆ ತೆಗಿತಾ ಇದ್ದಾರೆ. 2 ಪಾರ್ಟ್ ಅನ್ನ ಹೊರಗಡೆ ತೆಗೆದ್ರೆ ಉಳಿತಕ್ಕಂಥದ್ದು ಎಷ್ಟು? 3 ಪಾರ್ಟ್. 2 ಪಾರ್ಟ್ಗೆ ಎಷ್ಟು ಲೀಟರ್ ತೆಗೆದ್ರು? 8 ಲೀಟರ್ ಅನ್ನ ಹೊರಗಡೆ ತೆಗೆದ್ರು. ಇನ್ನು 12 ಲೀಟರ್ ನೀರು ಉಳ್ಕೊಂಡಿದೆ. ಇಲ್ಲೇನಾಯ್ತು? 20 ಲೀಟರ್ ಅಲ್ಲಿ 20 ಲೀಟರ್ಸ್ ಅಲ್ಲಿ 8 ಲೀಟರ್ ನ ಹೊರಗಡೆ ತೆಗೆದ್ರು. ಉಳ್ಕೊಂಡಿರೋದು ಎಷ್ಟು? ಈಗಾದ್ರೆ ಈ ಟ್ಯಾಂಕ್ ಅಲ್ಲಿ 12 ಲೀಟರ್ ವಾಟರ್ ಉಳ್ಕೊಂಡಿದೆ, 20 ಲೀಟರ್ ನೀರು ಉಳ್ಕೊಂಡಿದೆ. ಹಾಗಾದ್ರೆ ಮತ್ತೆ ಏನ್ ಕೊಟ್ಟಿದ್ದಾರೆ? ಪುನಃ ಅದನ್ನು ತುಂಬಿಸಲು 12 ಲೀಟರ್ ಇದೆ, ಇದನ್ನು ತುಂಬಿಸಲು ಪುನಃ ತುಂಬಿಸಲು ಎಷ್ಟು ಹೆಚ್ಚು ನೀರು ಸೇರಿಸಬೇಕು? ಈ ಟ್ಯಾಂಕ್ ಅಲ್ಲಿ 20 ಲೀಟರ್ ನೀರಿತ್ತು, ಅದರಲ್ಲಿ 8 ಲೀಟರ್ನ ಹೊರಗಡೆ ತೆಗೆದಿದ್ದಾರೆ. ಉಳಿದಿರ್ತಕ್ಕಂಥದ್ದು 12 ಲೀಟರ್. ಅದಕ್ಕೆ ಎಷ್ಟು ಲೀಟರ್ನ ನೀರನ್ನು ತುಂಬಿದ್ರೆ ಪೂರ್ತಿಯಾಗಿ ತುಂಬುತ್ತದೆ? 45 ಲೀಟರ್ ನೀರು ಆಗುತ್ತೆ ಅಂತ. ಈಗ ಟೋಟಲ್ ಎಷ್ಟು ಲೀಟರ್ ನೀರು ತುಂಬಬೇಕು? ಎಷ್ಟು ಲೀಟರ್ ನೀರು ಬೇಕು? 45 ಬೇಕು. ಆಲ್ರೆಡಿ ಇಲ್ಲಿ ಎಷ್ಟಿದೆ? 12 ಇದೆ. ಸಬ್ಟ್ರಾಕ್ಷನ್ ಮಾಡಿ ನೋಡಿ. 3 5 ಅಲ್ಲಿ 2 ಹೋದ್ರೆ 3, 4 ಅಲ್ಲಿ 1 ಹೋದ್ರೆ 3, ರಿಮೈನಿಂಗ್ ಎಷ್ಟು? 33. ಅಂದ್ರೆ 45 ಲೀಟರ್ನ ನೀರನ್ನು ತುಂಬಿಸಬಹುದಂತಹ ಜಾಗದಲ್ಲಿ ಆಲ್ರೆಡಿ 12 ಲೀಟರ್ ನೀರಿದೆ. ಮತ್ತೆ ಎಷ್ಟು ಲೀಟರ್ನ ನೀರನ್ನ ಹಾಕಿದ್ರೆ ತುಂಬುತ್ತೆ? ಅದು 33 ಲೀಟರ್ ನೀರನ್ನ ಹಾಕಿದ್ರೆ ಈ ಟ್ಯಾಂಕ್ ಪೂರ್ತಿಯಾಗಿ ತುಂಬುತ್ತದೆ. ಅರ್ಥ ಆಯ್ತಾ? ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಲೆಕ್ಕ ಮಾಡ್ದಂಗೆ, ಆಮೇಲೆ ಇನ್ನು ಲೆಕ್ಕವನ್ನ ಮಾಡಿ ಆನ್ಸರ್ ಅನ್ನ ನಾವು ಕಂಡುಹಿಡಿಬಹುದು. ಅರ್ಥ ಆಯ್ತಲ್ವಾ? ಇನ್ನ ಇದೇ ರೀತಿಯಂತಹ ಹಲವು ಪ್ರಶ್ನೆಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆನಾ?